ಸರಿ ಮಾಡ್ಬೇಕಾದ್ರೆ ಸರ್ಕಾರ ಅಂದ್ರೆ ಯಾರು? ನಾವುಗಳು ಸರ್ಕಾರಿ ಇದು ಶಾಲೆ ಅಥವಾ ಸರ್ಕಾರಿ ಹಾಸ್ಪಿಟಲ್ ಸರಿ ಹೋಗ್ಬೇಕಾದ್ರೆ ನಾವು ಕರೆಕ್ಟ್ ಆಗಿರ್ಬೇಕು, ನಾವು ಕೇಳೋ ತರ ಇರ್ಬೇಕು, ನಾವು ಅದಕ್ಕೋಸ್ಕರ ವೋಟ್ ಹಾಕಿರ್ಬೇಕು. ನೀವು ಯಾವತ್ತರ ಟಿವಿ ಡಿಬೇಟ್ ಅಲ್ಲಿ ಎಲೆಕ್ಷನ್ ಟೈಮ್ ಅಲ್ಲಿ ಈ ವಿಷಯಗಳು ಮಾತಾಡಿದೀವ? ನಾವು ಮಾತಾಡಿಲ್ಲ. ಯಾಕೆ ಮಾತಾಡ್ಬೇಕಾದ್ ಇದು? ಇವಾಗ ಎಲ್ರು ಮಾತಾಡ್ತೀವಿ, 5 ವರ್ಷ ಮಾತಾಡ್ತೀವಿ. ನೋಡ್ರಿ ಅಲ್ಲಿ ಹಾಸ್ಪಿಟ್ಲ್ ನೋಡ್ರಿ ಹೆಂಗಾಗಿದೆ, ಎಲ್ರಿ ಹೋದ್ರಿ ಇವ್ರನ್ನೆಲ್ಲ ಓಡಿಸ್ಬಿಡ್ಬೇಕ್ರಿ ಅಂತ ನಾವು ಆವೇಶವಾಗಿ ಮಾತಾಡ್ತೀವಿ. ಎಲೆಕ್ಷನ್ ಟೈಮಲ್ಲಿ ಕೂತ್ಕೊಂಡು ನೋಡಿ ಸರ್, ಆ ಪಾರ್ಟಿಯವರು ಕರೆಕ್ಟ್ ಅಭ್ಯರ್ಥಿ ನಿಲ್ಸ್ಯಾರ, ಯಾಕಂದ್ರೆ ಅಲ್ಲಿ ಆ ಜಾತಿಯವ್ರು ಜಾಸ್ತಿ ಇರೋದ್ರಿಂದ ಇವ್ನ ಇಟ್ಬಿಟ್ಟು ಅವ್ರು ನೋಡಿತಾರ್ರಿ. ಇಲ್ಲಿ ನಮ್ಮ ಪ್ರಕಾರ, ಸರ್ವೆ ಪ್ರಕಾರ ಈ ವ್ಯಕ್ತಿ ಬರ್ತಾನ್ರಿ, ಯಾಕಂದ್ರೆ ಈ ವ್ಯಕ್ತಿಗೆ ಅಲ್ಲಿ ಬಹಳ ಪವರ್ಫುಲ್ ರೀ. ಅವ್ರು ಯಾರೋ ಒಬ್ಬ ನಾಯಕ ಬರಲಿಲ್ಲ, ನಾವೇ ನಾಯಕರು ಒಬ್ಬರು ಆಯ್ಕೆ ಮಾಡಿ ಅವ್ರ ಕೆಲ್ಸಕ್ಕೆ ತಂದಿರ್ತೀವಿ. ಜನಗಳೇ ರಾಜರು, ನಾವು ಗೆದ್ದ ಕೆಲಸ ಮಾಡೋ ಒಬ್ಬ ಕೆಲಸಗಾರ. ಪ್ರತಿಯೊಬ್ಬರು ನಾವೇ ಹೇಳ್ಕೋಬೇಕಿಂತ ಯಾರು ಪ್ರಚಾರ ಮಾಡಲ್ಲ. ಅದು ಪ್ರಜೆಗೆ ಏನದು ಯಾರು ಪ್ರಚಾರ ಮಾಡಲ್ಲ, ಜನಗಳಿಗೆ ಪ್ರಚಾರ ನಾವೇ ಹೇಳ್ಕೋಬೇಕು ಒಬ್ಬರಿಗೆ. ಅದ್ರಿಂದ ಏನ್ ಸಿದ್ಧಾಂತ ಅಂತ ಪ್ರತಿಯೊಂದು ಮೊಬೈಲ್ ಇದೆ ಕೈಯಾಗ, ಮೊಬೈಲ್ ಗೂಗಲ್ ಆಗಿ ಯೂಟ್ಯೂಬ್ ಹೊಡೆದ್ಬಿಟ್ಟು ಸಿದ್ಧಾಂತ ಎಲ್ಲ ನಿಮ್ಗೆ ಗೊತ್ತಾಗ